पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्द्रीवरीवरे ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾದ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ನಾವಿವತ್ತು ನಿಂತಿದ್ದೀವಿ. ಹೌದು, ನಾವಿವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಲಾಸ್ಟ್ ಬ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಮಂತ್ರಾಲಯ ಜರ್ನಿ ಬ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದಾಗಿರುತ್ತೆ. ಟೈಮ್ ಆಲ್ರೆಡಿ 1:30 ಆಗಿರೋದ್ರಿಂದ ರಾಯರ ದರ್ಶನ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀವಿ. 2 o'clockಗೆಲ್ಲ ರಾಯರ ದರ್ಶನ ಕ್ಲೋಸ್ ಆಗುತ್ತೆ. ಸೊ ಮೊದಲಿಗೆ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ರಾಯರ ದರ್ಶನ ಮಾಡೋದಕ್ಕೂ ಮೊದಲು ಮಂಚಾಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ರಾಯರ ದರ್ಶನ ಮಾಡಬೇಕು. ಯಾಕಂತ ಅಂದರೆ ಗ್ರಾಮದ ಅಧಿದೇವತೆ ಮಂಚಾಲಮ್ಮ ದೇವಿ ಆಗಿರೋದ್ರಿಂದ ಮಂಚಾಲಮ್ಮ ದೇವಿ ದರ್ಶನ ಮಾಡಿದ್ಮೇಲೆ ರಾಯರ ದರ್ಶನ ಮಾಡಿದ್ರೆ ಫಲ ಸಿಗುತ್ತೆ ಅಂತ ರಾಯರೇ ಹೇಳಿದ್ದಾರೆ. ಇನ್ನು ರಾಯರ ಬೃಂದಾವನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಮಾದಾವರದ ಬಳಿ ಇದ್ದ ಒಂದು ಬಂಡೆ ಕಲ್ಲಿನಿಂದ ಬೃಂದಾವನನ ಮಾಡಿದ್ದಾರೆ. ರಾಯರು ಅದೇ ಕಲ್ಲಿನಿಂದ ಬೃಂದಾವನ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಶ್ರೀರಾಮಚಂದ್ರ ಪ್ರಭು ಕುಳಿತು ಹೋಗಿದ್ದ ಬಂಡೆಕಲ್ಲು ಆಗಿರೋದ್ರಿಂದ ಅದರಿಂದನೇ ಬೃಂದಾವನನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ರಾಯರ ಬೃಂದಾವನದ ಮುಂಭಾಗದಲ್ಲಿ ನಾವು ಒಂದು ಆಂಜನೇಯ ಸ್ವಾಮಿಯ ವಿಗ್ರಹನ ನೋಡ್ತೀವಲ್ಲ, ಅದನ್ನು ಸಹ ಅದೇ ಉಳಿದ ಬಂಡೆ ಕಲ್ಲಿನಿಂದ ಮಾಡಿರೋದು. ಇನ್ನು ರಾಯರು ಪ್ರಹ್ಲಾದ ರಾಜರಾಗಿದ್ದಾಗ ಈ ಜಾಗದಲ್ಲಿ ಅವರು ಯಜ್ಞ ಹೋಮ ಎಲ್ಲದನ್ನೂ ಮಾಡಿದ್ರಂತೆ. ಹಾಗಾಗಿ ಇದೇ ಜಾಗದಲ್ಲಿ ಅವರು ಬೃಂದಾವನಸ್ಥರ ಆಗಬೇಕು ಅಂತ ದಿವಾನ್ ವೆಂಕಣ್ಣಂಗೆ ಅವರು ತಿಳಿಸ್ತಾರೆ. 3 months ಬ್ಯಾಕ್ ನಾವು ಮಂತ್ರಾಲಯಕ್ಕೆ ಬಂದು ಹೋದ್ಮೇಲೆ ಮತ್ತೆ ಬರಬೇಕು ಅಂತ ತುಂಬ ಸರಿ ಹೊರಟ್ವಿ. ಬಟ್ ಸುಮಾರು ರೀಸನ್ಗಳಿಂದ ಅದು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಆರಾಧನೆಗೂ ಮುಂಚೆ ಅಟ್ಲೀಸ್ಟ್ ಆರಾಧನೆಗೆ ಹೋಗೋಣ ಅಂದ್ಕೊಂಡ್ವಿ, ಆರಾಧನೆ ಆದಮೇಲಾದರೂ ಬರೋಣ ಅಂದ್ಕೊಂಡ್ವಿ. ಬಟ್ ಅದು ಆಗಲೇ ಇಲ್ಲ. ಫೈನಲಿ ಇವತ್ತು ಬಂದಿದ್ದೀವಿ. ಎಲ್ಲರೂ ಹೇಳ್ತಾರೆ ರಾಯರ ಇಚ್ಛೆ ಇಲ್ಲದೆ ನಾವು ಮಂತ್ರಾಲಯಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ. ನನಗೂ ಅದು ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಈ ಸರಿ ಅಂತೂ ಅದು ಜಾಸ್ತಿನೇ ಎಕ್ಸ್ಪೀರಿಯೆನ್ಸ್ ಆಯಿತು. ಫೈನಲಿ ರಾಯರು ನಮ್ಮನ್ನು ಇವತ್ತು ಕರೆಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈಗ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ತುಂಬ ಕ್ರೌಡ್ ಇದ್ದಿದ್ದರಿಂದ ಜಾಸ್ತಿ ಟೈಮ್ ರಾಯರನ್ನು ನೋಡೋಕ್ಕಾಗಲಿಲ್ಲ. ಬಟ್ ದರ್ಶನ ಚೆನ್ನಾಗಾಯಿತು. ಇನ್ನೊಂದೇನಪ್ಪ ಅಂದರೆ ಇವತ್ತು ಏಕಾದಶಿ ಅಂತೆ. ನಾವು ನೋಡಿಕೊಂಡೇ ಬಂದಿದ್ವಿ. ಏಕಾದಶಿ ಶನಿವಾರ ಅಂತ ತೋರಿಸ್ತಾ ಇತ್ತು. ಬಟ್ 2 ದಿನ ಏಕಾದಶಿ ಇದೆಯಂತೆ. ಏಕಾದಶಿ ದಿನ ಬಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಪರಿಮಳ ಪ್ರಸಾದ ಆಗಲಿ, ತೀರ್ಥ ಪ್ರಸಾದ ಆಗಲಿ, ಅನ್ನ ಪ್ರಸಾದ ಆಗಲಿ ಯಾವುದೂ ವ್ಯವಸ್ಥೆ ಇರೋದಿಲ್ಲ. ಯಾಕಂದರೆ ರಾಯರು ಏಕಾದಶಿ ಉಪವಾಸ ಇರ್ತಾರೆ. ಹಾಗಾಗಿ ಅದೊಂದು ಇಲ್ಲಿ ಅದು ಸಿಗೋದಿಲ್ಲ ಬಂದರೆ. ರಾಯರ ದರ್ಶನ ಮುಗಿಸ್ಕೊಂಡು ರೂಮ್ ಬುಕ್ ಮಾಡೋಣ ಅಂತ ನೋಡಿದ್ವಿ. ಬಟ್ ತುಂಬ ಕ್ರೌಡ್ ಇದ್ದಿದ್ದರಿಂದ ದೇವಸ್ಥಾನದ ರೂಮ್ ಎಲ್ಲ ಆಲ್ರೆಡಿ ಫಿಲ್ ಆಗಿತ್ತು. ಪ್ರೈವೇಟ್ ರೂಮ್ಗಳು ಕೂಡ ತುಂಬ ಕ್ರೌಡ್ ಇತ್ತು. ಅದು ಕೂಡ ತುಂಬ ರಶ್ ಇತ್ತು. ಫೈನಲಿ ಒಂದು ಪ್ರೈವೇಟ್ ಹೋಟೆಲಲ್ಲಿ ನಮಗೆ ರೂಮ್ ಸಿಕ್ತು. ರೂಮ್ನ ಬುಕ್ ಮಾಡಿಬಿಟ್ಟು ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಮತ್ತು ಬಿಚ್ಚೋಲೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಆನ್ ದ ವೇ ನಮಗೆ ತುಂಗಭದ್ರಾ ಡ್ಯಾಮ್ಗೆ ಕಟ್ಟಿರೋ ಬ್ರಿಡ್ಜ್ ಸಿಕ್ಕತ್ತೆ. ಮಂತ್ರಾಲಯದಿಂದ ಒಂದು 22 ಕಿಲೋಮೀಟರ್ಸಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಇರೋದು. ರಾಯರು ಇಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಈಗ ನಾವು ಬಂದಿರೋ ಪ್ಲೇಸೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಈ ದೇವಸ್ಥಾನದಲ್ಲಿ ಗುಹೆ ಒಂದರಲ್ಲಿ ಆಂಜನೇಯ ಸ್ವಾಮಿ ರಾಯರಿಗೆ ಪಂಚಮುಖಗಳಾಗಿ ದರ್ಶನ ಕೊಡ್ತಾರೆ. ಹಾಗಾಗಿ ಈಗ ಅದು ಉದ್ಭವ ಮೂರ್ತಿಯಾಗಿರೋದನ್ನು ನಾವಿಲ್ಲಿ ನೋಡಬಹುದು. ಆ ಉದ್ಭವ ಮೂರ್ತಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡೋದನ್ನು ಕೂಡ ನಾವು ನೋಡಬಹುದು. ದೇವಸ್ಥಾನದ ಅಕ್ಕಪಕ್ಕ ಸುಮಾರು ದೇವಸ್ಥಾನಗಳು ಕೂಡ ಇದ್ದಾವೆ. ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಆಂಜನೇಯ ಸ್ವಾಮಿಗೆ 5 ವರ್ಷಗಳಿಗೊಮ್ಮೆ ಪಾದರಕ್ಷೆಗಳನ್ನು ಕೂಡ ಹೊಸದಾಗಿ ಮಾಡಿಕೊಡ್ತಾರಂತೆ. ಆ ಪಾದರಕ್ಷೆಗಳು ಸವಿಯುತ್ತೆ ಅಂತ ಕೂಡ ಹೇಳ್ತಾರೆ. ಸ್ವಾಮಿ ಅದನ್ನು ಹಾಕ್ಕೊಂಡು ಓಡಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದಗಳನ್ನು ಕೂಡ ನೋಡಿ ದರ್ಶನ ಮಾಡಬಹುದು. ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಣ್ಣು ತೋರಿಸು. ಹಣ್ಣು
ನಮ್ಮ ಮೋಕ್ಷು ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದಗಳ ಹತ್ರ ಸ್ವಾಮಿಗಳು ಅಲ್ಲಿ ಫೋಟೋಸ್ ಮತ್ತು ಯಂತ್ರ, ಕೇಸರಿ ತಿಲಕ ಇದನ್ನೆಲ್ಲದನ್ನು ಮಾರೋದಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗಿ ಅದನ್ನೆಲ್ಲ ಕೇಳ್ತಾ ಇದ್ದ. ಅವರು ಅದನ್ನು ಅವನಿಗೆ ಕೊಟ್ಟರು. ನಾವು ಎಷ್ಟು ಪ್ರೈಸ್ ಅಂತ ಕೇಳಿದ್ವಿ ಕೊಡೋದಕ್ಕೆ. ಅವರು ಬೇಡ ಬೇಡ ಅಂತ ಹೇಳಿದ್ರು. ಎಷ್ಟು ಕೇಳಿದ್ರು ಮೋಕ್ಷು ತೊಗೊಂಬಂದಿರೋದು ಏನೇನು ಅಂತ ತೋರಿಸ್ತಾ ಇದ್ದಾನೆ ನೋಡಿ. ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಕೂಡ ಸ್ಟೆಪ್ಸ್ ಇದೆ. ದೇವಸ್ಥಾನದ ಮುಂಭಾಗದಿಂದ ಕೂಡ ಹತ್ತಬಹುದು, ಹಿಂಭಾಗದಿಂದ ಕೂಡ ಸ್ಟೆಪ್ಸ್ ಇದೆ, ಹತ್ತಬಹುದು. ಟೆಂಪಲ್ನಿಂದ ನಾವು ದರ್ಶನ ಮುಗಿಸ್ಕೊಂಡು ಬಿಚ್ಚೋಲೆಗೆ ಹೋಗ್ತಾ ಇದ್ದೀವಿ. ಬಿಚ್ಚೋಲೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ತಪಸ್ಸು ಮಾಡಿರ್ತಾರೆ. ಇಲ್ಲಿ ರಾಯರ ಏಕಶಿಲಾ ಬೃಂದಾವನ ಕೂಡ ಇದೆ. ರಾಯರ ಆಪ್ತ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಇಲ್ಲಿ ಏಕಶಿಲಾ ಬೃಂದಾವನನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರೋದೇ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಏಕಶಿಲಾ ಬೃಂದಾವನ. ರಾಯರು ಬೃಂದಾವನಸ್ಥರಾಗೋ ವಿಷಯನ ಅಪ್ಪಣ್ಣಾಚಾರ್ಯರಿಗೆ ಹೇಳಿರೋದಿಲ್ಲ. ಈ ವಿಷಯ ತಿಳಿದ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಓಡೋಡಿ ಬರ್ತಾ ಇರ್ತಾರೆ. ಆಗ ಶ್ರಾವಣ ಮಾಸ ಆಗಿರೋದ್ರಿಂದ ತುಂಗಾ ನದಿ ತುಂಬಿ ಹರಿತಾ ಇರುತ್ತೆ. ನದಿನೇ ದಾಟಬೇಕಾಗಿರೋದ್ರಿಂದ ಅಪ್ಪಣ್ಣಾಚಾರ್ಯರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ರಾಯರಿಗೆ ಪೂರ್ಣಬೋಧ ಸ್ತೋತ್ರನ ಹೇಳ್ತಾರೆ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಜಗಸ್ಸು ಸತ್ವ ದೇವಾಲಿ ಸೇವಿತ ಪರಾಂಕೃಪಯೋ ಜಲಗ್ನ. ಈ ಪೂರ್ಣಬೋಧ ಸ್ತೋತ್ರನ ನದಿ ದಾಟೋವರೆಗೂ ಅಪ್ಪಣ್ಣಾಚಾರ್ಯರು ಹೇಳ್ಕೊಳ್ತಾ ಬೃಂದಾವನಸ್ತ್ರ ಆಗ್ತಾ ಇರೋ ಜಾಗದ ಹತ್ರ ಹೋಗ್ತಾರೆ. ಅವರು ಅಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ರಾಯರ ಕೊನೆಯ ಬೃಂದಾವನದ ಕಲ್ಲನ್ನು ಮುಚ್ಚಿಬಿಡ್ತಾರೆ. ಈಗ ದುಃಖನ ತಡ್ಕೊಳಕ್ಕಾಗದೆ ಅಪ್ಪಣ್ಣಾಚಾರ್ಯರು ಸ್ತೋತ್ರನ ಹೇಳೋಕ್ಕಾಗಲ್ಲ, ಕೊನೆಯ ಸಾಲುಗಳನ್ನ ಹೇಳೋದಕ್ಕೆ ಆಗಲ್ಲ. ಆಗ ರಾಯರು ಬೃಂದಾವನದ ಒಳಗಡೆಯಿಂದ ಸಾಕ್ಷಿ ಅಯಾ ಸ್ತೋತ್ರಸ್ಯ ಅಂತ ಸ್ತೋತ್ರನ ಪೂರ್ಣ ಮಾಡ್ತಾರೆ. ಅಂದರೆ ಅಪ್ಪಣ್ಣಾಚಾರ್ಯರು ಇದುವರೆಗೂ ಹೇಳಿದ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ರಾಯರೇ ಹೇಳ್ತಾರೆ. ಹೀಗಾಗಿ ಪೂರ್ಣಬೋಧ ಸ್ತೋತ್ರಕ್ಕೆ ವಿಶೇಷವಾದ ಶಕ್ತಿ ಇದೆ ಮತ್ತು ಯಾವುದೇ ಸಮಸ್ಯೆಗಳಿಗೆ ಶ್ರೀ ಪೂರ್ಣಬೋಧ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ಅದು ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಇನ್ನು ಅಪ್ಪಣ್ಣಾಚಾರ್ಯರು ಇದೇ ಅರಳಿ ಮರದ ಕೆಳಗಡೆ ವಿದ್ಯಾರ್ಚನೆ ಅಂದರೆ ಗುರುಕುಲನ ನಡೆಸ್ತಾ ಇರ್ತಾರೆ. ಇಲ್ಲಿ ಮಕ್ಕಳೆಲ್ಲ ಭಿಕ್ಷಾಟನೆ ಮಾಡ್ಕೊಂಬಂದಿರೋ ಅಕ್ಕಿಯನ್ನು ಒಂದು ಗಂಟು ಕಟ್ಬಿಟ್ಟು ಅರಳಿ ಮರದ ಕೊಂಬೆಗೆ ಕಟ್ತಾ ಇದ್ರಂತೆ. ಅಪ್ಪಣ್ಣಾಚಾರ್ಯರು ಅಲ್ಲಿಗೆ ಮಂತ್ರೋಪದೇಶಗಳನ್ನು ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅನ್ನಪೂರ್ಣೇಶ್ವರಿ ದಯೆಯಿಂದ ಅದು ಅನ್ನವಾಗಿ ಬದಲಾಗ್ತಾ ಇತ್ತು. ಅದರಿಂದ ಎಲ್ಲ ಮಕ್ಕಳು ಊಟ ಮಾಡ್ತಾ ಇದ್ರು. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ 13 ವರ್ಷಗಳ ಕಾಲ ಇದ್ರು ಅಂತ ಕೂಡ ಹೇಳ್ತಾರೆ. ಬಿಚ್ಚೋಲೆಯಿಂದ ಒಂದು ಅರ್ಧ ಮೀಟರ್ ಕೂಡ ಇಲ್ಲ ಅನಿಸುತ್ತೆ, 1 ಕಿಲೋಮೀಟರ್ಗಿನ್ನ ಹತ್ರನೇ ಇದೆ. ನಾವು ವಾಕಬಲ್ ಆಗಿ ಅಪ್ಪಣ್ಣಾಚಾರ್ಯವರ ಮನೇನ ಕೂಡ ನೋಡ್ಕೊಂಡು ಹೋಗ್ಬೋದು. ಈಗ ನೀವೇನು ನೋಡ್ತಿದ್ದೀರಾ, ಇದೇ ಅಪ್ಪಣ್ಣಾಚಾರ್ಯ ಅವರ ಮನೆ. ಆಲ್ರೆಡಿ ಟೈಮ್ 6 o'clock ಆಗಿರೋದ್ರಿಂದ ಅದನ್ನ ಕ್ಲೋಸ್ ಮಾಡ್ತಾಯಿದ್ರು. ನೀವೇನಾದರೂ ಮಂತ್ರಾಲಯ ಬಂದರೆ ಅಪ್ಪಣ್ಣಾಚಾರ್ಯ ಅವರ ಮನೆ ಬಿಚ್ಚಾಲೆನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಬಿಚ್ಚೋಲೆಯಿಂದ ಬಂದಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಒಂದ್ಸರಿ ರಾಯರ ದರ್ಶನ ಮಾಡೋಣ ಅಂತ ಮಠಕ್ಕೆ ಬಂದ್ವಿ. ರಾತ್ರಿ ಕೂಡ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ನೈಟ್ ಟೈಮಲ್ಲಿ ರಾಯರ ಮಠ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರೆ. ರಾತ್ರಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಮಂತ್ರಾಲಯದ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.